ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಪತ್ರಿಕೋದ್ಯಮ ಬರವಣಿಗೆಯ ತಿಕ್ಕಲು ಪ್ರಾರಂಭವಾಗಿದ್ದೇ ಶಿವಾಜಿನಗರದ ಹಂತಕ ಕೋಳಿ ಫಯಾಜ್ನ ಸಂದರ್ಶನದಿಂದ. ಅಲ್ಲಿಂದ ಕರೆದೊಯ್ದದ್ದು ಇಟಲಿಯ ದುರ್ಬರ ಮಾಫಿಯಾದ ತನಕ. ಅದು 80-90ರ ದಶಕದಿಂದ 2000 ಮಿಲೇನಿಯಂಗೆ ಕಾಲಿಡ್ತಿದ್ದಂಥ ಕಾಲ. ಡಿಜಿಟಲ್ ಮಾಧ್ಯಮ ಅನ್ನೋದು ಹೆಚ್ಚಾಗಿ ಬೆಳೆದಿರಲಿಲ್ಲ. ರಾಜ್ಯ ಮತ್ತು ದೇಶದ ಆಗು ಹೋಗುವಗಳ ಬಗ್ಗೆ ಜನ ತಿಳ್ಕೋಬೇಕು ಅಂದರೆ ಹೆಚ್ಚಾಗಿ ಕನ್ನಡದ ಉದಯ ನ್ಯೂಸ್, ETV, DD1 ನ್ಯಾಷನಲ್ ಮತ್ತು ನ್ಯೂಸ್ ಪೇಪರ್ಗಳ ಮೊರೆ ಹೋಗಬೇಕಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಜಗತ್ತಿನಲ್ಲಿ ನೇರ ಹಾಗೂ ಕಠೋರವಾದ ನುಡಿಗಳಲ್ಲಿ ಸುನಾಮಿಯಂತೆ ಪತ್ರಿಕೋದ್ಯಮ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಲೆಂದೊಬ್ಬರು ತಮ್ಮ ಕೈಯನ್ನು ಅದಾಗಲೇ ಪೆನ್ನ ಮೇಲಿಟ್ಟಿದ್ದರು. ಸರಿಸುಮಾರು 30ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿರೋ ಇವರು ಪ್ರೇಮ, ಇತಿಹಾಸ, ಕಾಮ, ಯುದ್ಧ, ಅಂಡರ್ವರ್ಲ್ಡ್, ಭಯೋತ್ಪಾದನೆ, ಸಿನಿಮಾ, ಅಮ್ಮ ಹೀಗೆ ಅನೇಕ ಸಂಗತಿಗಳ ಬಗ್ಗೆ ನೈಜವಾಗಿ ಬರೆಯಲಾರಂಭಿಸಿದರು. ಹೊಟ್ಟೆಪಾಡಿಗೆ ಅಂತ ಆಯ್ಕೆ ಮಾಡಿಕೊಂಡಿದ್ದ ಪತ್ರಿಕೋದ್ಯಮ ಇವರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿ ತಂದುಕೊಟ್ಟಿತ್ತು. ತಮ್ಮ 23ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ದಕ್ಕಿತ್ತು. ಅವರೇ ತಮ್ಮ ಪುಸ್ತಕದಲ್ಲಿ ದಾಖಲಿಸಿರುವಂತೆ ಯಾವ ಸಂಪತ್ತಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರೋ ಅದು ಯಡಿಯೂರಪ್ಪನವರಿಗೇ ಗೊತ್ತು ಅನ್ನೋ ಇವರ ಸರಳ ಹಾಗೂ ನೇರ ನುಡಿಯ ಗುಣ ಅದಾಗಲೇ ಜನಮಾನಸದಲ್ಲಿ ಇವರಿಗೆ ಜಾಗ ಮಾಡಿಕೊಟ್ಬಿಟ್ಟಿತ್ತು. ಜನರು ಇವರಿಗೆ ಏನ್ರಿ ಬರಿತಾನೆ, ಸಖತ್ತಾಗೇ ಬರಿತಾನೆ ಬಿಡ್ರಿ ನನ್ನ ಮಗ ಅನ್ನೋ ಬಿರುದು ಪ್ರೀತಿಯಿಂದ ಕೊಟ್ಟಂಥ ಜೀವನ್ಮಾನ ಸಾಧನೆಯ ಬಿರುದಾಗಿತ್ತು. ಇವರಿಗೆ ಇದ್ದಂಥ ಬಲಹೀನತೆಗಳು ಅಂದರೆ ಸಿಗರೇಟು, ತಿರುಗಾಟ, ಓದು, ಬರವಣಿಗೆ, ಸಂಗೀತ. ಉಳಿದಿದ್ದು ತಗೊಂಡು ನಾವೇನು ಮಾಡೋದಿದೆ? ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ? ಹಿಂಟ್ ಕೊಡ್ತೀನಿ. ಹಾಯ್ ಬೆಂಗಳೂರು ಇವರಿಗೆ ಅನ್ನ ಬಿಟ್ಟ ತಾಯಿ. ಎಸ್, ಯುವರ್ ಗೆಸ್ ಇಸ್ ರೈಟ್. ನಾನು ಮಾತಾಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ರವಿ ಬೆಳಗೆರೆ ಸರ್ ಬಗ್ಗೆನೇ. ತೀರಾ ಇತ್ತೀಚೆಗೆ ನಾನು ಅವರು ಬರೆದಿದ್ದಂಥ ಓ ಮನಸ್ಸೆ ಪುಸ್ತಕ ಓದಿದ ಮೇಲೆ ನನಗನಿಸಿದ್ದು, ನಾವು ಓದಿದ ಓ ಮನಸ್ಸೆ ಪುಸ್ತಕದ ಬಗ್ಗೆ ಯಾಕೆ ಒಂದಿಷ್ಟು ವಿಮರ್ಶೆ ಮಾಡಬಾರ್ದು ಅಂತ. ವಿಮರ್ಶೆ ಮಾಡುವಷ್ಟು ಜ್ಞಾನ ನನಗಿಲ್ಲ, ಆದರೂ ಪ್ರಯತ್ನ ಪಡ್ತಾ ಇದ್ದೇನೆ. ಮನಸ್ಸೆ ಓ ಮನಸ್ಸೆ ಎಂಥ ಮನಸ್ಸೆ, ಮನಸ್ಸೆ ಒಳ ಮನಸ್ಸೆ. 184 ಪುಟಗಳ ಈ ಪುಸ್ತಕದ ಮುಖಬೆಲೆ 200 ರೂಪಾಯಿಗಳು. ಭಾವನಾ ಪ್ರಕಾಶನ ಹೊರ ತಂದಿರುವ ಈ ಪುಸ್ತಕ ಲಕ್ಷಾಂತರ ಜನರ ಮನಸ್ಸನ್ನು ಅದಾಗಲೇ ಆಕ್ರಮಿಸಿ ಆಗಿತ್ತು. ಕುತೂಹಲದಿಂದ ಓ ಮನಸ್ಸೆ ಪುಸ್ತಕವನ್ನು ಓದಲು ಪ್ರಾರಂಭಿಸಿದೆ. ಮೊದಲ ಅಧ್ಯಾಯ ಪ್ರೀತಿ ಏಕೆ ಭೂಮಿ ಮೇಲಿದೆ. ಓದಲಾರಂಭಿಸುತ್ತಿದ್ದಂತೆ ನನಗನಿಸಿದ್ದು, ನಾವೆಂಥ ಕೆಟ್ಟ ನೀಚ ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ ಎಂದು. ನಂಬಿಕೆ ಅನ್ನೋ ಬಲಿಷ್ಠ ತಡೆಗೋಡೆಯನ್ನು ಸೌಮ್ಯ ಹಾಗೂ ಮೃದು ಮನಸ್ಸು, ಭಾವನೆಗಳೆಂಬ ಕ್ರೋಧ ತುಂಬಿದ ಸುತ್ತಿಗೆಯಿಂದ ಕ್ಷಣ ಮಾತ್ರದಲ್ಲಿ ಪುಡಿ ಮಾಡಿ ಕಿಂಚಿತ್ತು ಅನುಕಂಪ, ದಯೆ ತೋರದೆ ದೂರ ಸಾಗುವ ಮನಸ್ಸುಗಳ ನಡುವಿನ ಯುದ್ಧದಲ್ಲಿ ಒಂದು ಮನಸ್ಸಿಗೆ ಗೆಲುವು, ಸಂತೋಷ ದೊರಕಿದರೆ ಮತ್ತೊಂದು ಮನಸ್ಸಿಗೆ ನೋವು, ಸಂಕಟ ಖಂಡಿತ ಅನ್ನೋ ಕನ್ಕ್ಲೂಷನ್ಗೆ ಬಂದು ನಿಲ್ಲೋ ಹೊತ್ತಿಗೆ ಮತ್ತೊಂದು ಅಧ್ಯಾಯದ ಆರಂಭ. ಪ್ರತಿ ಯಶಸ್ವಿ ಗಂಡನ ಹಿಂದೆ ಒಬ್ಬ ಸ್ತ್ರೀ ಇರುತ್ತಾಳೆ ಅನ್ನೋದು ಸುಮ್ಮನೆ ಮಾತಲ್ಲ. ಪ್ರತಿ ಗಂಡಸು ಮನೆಯಿಂದ ಹೊರಬೀಳುವ ಮುನ್ನ ಇವಳಿದ್ದಾಳೆ ಬಿಡು ನನ್ನ ಕೋಟೆ ಕಾಯಲಿಕ್ಕೆ, ನಾನು ಹೊಸ ಕದನ ಗೆದ್ದು ಬರುತ್ತೇನೆ ಅಂದುಕೊಂಡೇ ಹೊರಡುತ್ತಾನೆ ಎಂದು ಹೇಳುವ ಸ್ತ್ರೀ ಶಕ್ತಿಯ ಮತ್ತು ಮನಸ್ಸಿನ ದೃಢ ಸಂಕಲ್ಪದ ಕುರಿತ ಸಾಲುಗಳನ್ನು ಈ ಪುಸ್ತಕದಲ್ಲಿ ನಾವು ಓದಬಹುದು.
ಪ್ರೀತಿಯಲ್ಲಿ ಮೋಸ ಹೋದ ಮನಸ್ಸು ಅಗಾಧವಾದ ದುಃಖದಿಂದ ಸೇಡು ತೀರಿಸಿಕೊಳ್ಳಲು ಹಪಹಪಿಸುತ್ತಿರುತ್ತದೆ. ಆದರೆ ಆ ಕ್ರೋಧದಿಂದ ತುಂಬಿದ ಮನಸ್ಸಿಗೆ ಒಂದು ಸಣ್ಣ ವಿಷಯ ಅರ್ಥವಾಗಿರೋದಿಲ್ಲ. ಅದೇನೆಂದರೆ, ಜಗತ್ತಿನ ಎಲ್ಲ ಕ್ರೂರಾತಿ ಕ್ರೂರ, ಮಧುರಾತಿ ಮಧುರ ಸಂಗತಿಗಳು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಮುಗಿದು ಹೋಗಲೇಬೇಕು. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಮುಗಿದು ಹೋದ ಸಂತೆಯಿಂದ ಮುಂಚೆ ಎದ್ದು ಹೊರಡುವವನೇ ಜಾಣ ಎಂದು. ಕಾಲೇಜು ಯುವಕ ಯುವತಿಯರು ಪ್ರೇಮ ಪ್ರೀತಿ ಮುರಿದು ಬಿದ್ದ ಗಳಿಗೆಯಲ್ಲಿ ಕ್ರೋಧದಿಂದ ಕುದಿಯುವ ಆ ಹದಿಹರೆಯದ ಮುಗ್ಧ ಮನಸ್ಸುಗಳಿಗೆ ನೇರ ನುಡಿಗಳಿಂದ ನಯನಾಜುಕಾಗಿ ರವಿ ಬೆಳಗೆರೆಯವರು ಬುದ್ಧಿ ಹೇಳುವ ಪರಿ ಮಾತ್ರ ಅದ್ಭುತ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮಾನಾಂ ಮನಸ್ಸೆನ್ಯತ್ ವಚಸ್ಸೆನ್ಯತ್ ಕರ್ಮಣ್ಯನ್ಯತ್ ದುರಾತ್ಮಾನಾಂ. ಮನಸ್ಸು ಮಾತು ಕರ್ಮ ನಾವು ಮಾಡೋ ಕೆಲಸ ಯಾರಲ್ಲಿ ಒಂದೇ ರೀತಿ ಇರ್ತದೋ ಅವರೇ ಮಹಾತ್ಮರು. ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ನಾವು ಮಾಡೋ ಕೆಲಸದಲ್ಲಿ ಇನ್ನೊಂದಿದ್ರೆ ಅವರೇ ದುರಾತ್ಮರು. ಓ ಮನಸ್ಸೇ, ಮನಸ್ಸುಗಳ ಪಿಸುಮಾತು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಗಿರುವ ಈ ಪುಸ್ತಕದಲ್ಲಿ 28 ಅಧ್ಯಾಯಗಳನ್ನೊಳಗೊಂಡ ಲೌಕಿಕ ದೇಹದ ಅಲೌಕಿಕ ಮನಸ್ಸಿನ ಅಂಜಿಕೆ, ತೊಳಲಾಟ, ಸಂದೇಹ, ಅಪನಂಬಿಕೆ, ಮೋಸ, ಸೇಡು, ದಿಗ್ಭ್ರಮೆ ಇದೆಲ್ಲದರ ಸುತ್ತ ಅಚಲವಾದ ನಂಬಿಕೆಯಿಂದ, ಶಾಂತತೆಯಿಂದ, ಪ್ರೀತಿಯಿಂದ, ಸಂದರ್ಭಕ್ಕನುಗುಣವಾಗಿ ನಿಯಂತ್ರಣದಿಂದ ವರ್ತಿಸುವ ಮನಸ್ಸುಗಳ ನಡುವಿನ ಭೀಕರ ಬೀಭತ್ಸ ಜೀವನ ಪರ್ಯಂತ ಹೋರಾಟದ ಚಿತ್ರಣವನ್ನು ಅಕ್ಷರ ಬ್ರಹ್ಮ ರವಿ ಬೆಳಗೆರೆಯವರ ಸಾರಥ್ಯದಲ್ಲಿ ತುಂಬಾ ಅದ್ಭುತವಾಗಿ ಓ ಮನಸ್ಸೇ ಎಂಬ ಪುಸ್ತಕದಲ್ಲಿ ಮೂಡಿ ಬಂದಿದೆ. ನೈಜ ಘಟನೆಗಳ ಸುತ್ತ ಆಧಾರಿತವಾಗಿರುವ ಓ ಮನಸ್ಸೇ ಪುಸ್ತಕ ಸಮಾಜದೊಳಗೆ ಅಂದು ನಡೆದಿರುವ, ಇಂದು ನಡೆಯುತ್ತಿರುವ, ಮುಂದೆ ಕೂಡ ನಡೆಯುವ ಮನಸ್ಸುಗಳ ನಡುವಣ ನಿರಂತರ ಹೋರಾಟವೇ ಆಗಿದೆ. ಯಾವಾಗಲಾದರೂ ಸಮಯ ಸಿಕ್ಕಿದರೆ ಒಮ್ಮೆ ಈ ಓ ಮನಸ್ಸೇ ಪುಸ್ತಕವನ್ನು ಓದಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಮತ್ತು ಸಜ್ಜನರೇ, ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಂತಸ ಅನ್ನೋದು ನಮಗೆ ಮುಖ್ಯವಾಗಿ 3 ದಾರಿಗಳಲ್ಲಿ ಸಿಗುತ್ತದೆ. ಒಂದು, ಒಳ್ಳೆಯ ಮನೆ, ಗೆಳೆಯರು, ಗೆಳತಿಯರು, ಪ್ರೀತಿಗರೆವ ಅಪ್ಪ ಅಮ್ಮ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ ಮತ್ತು ಬಂಧು ಬಳಗದಿಂದ. 2, ಎಂದೂ ಕೆಡದ ಆರೋಗ್ಯದಿಂದ. 3, ಎಂದೂ ಕುಂದದ ಆದಾಯ ಇರುವುದರಿಂದ. ಸಂತೆ ತುಂಬ ಚಿಂತೆ, ಮಧ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ. ಅಂಕೆ ಇರದ ಮನಸ್ಸನು ದಂಡಿಸುವುದು ನ್ಯಾಯ, ಮೂಕ ಮುಗ್ಧ ದೇಹವ ಹಿಂಸಿಸುವುದು